ವಿವೇಕಜ್ಜ ನಮ್ಮ ಅಮ್ಮ ಬಂದಿತ್ತೆ ಇಲ್ಲ ಆಸಿನ ಇಲ್ಲ ಕಣಮ್ಮ ಇತ್ತು ಬಂದಿಲ್ಲ ನಿಮ್ಮ ಅಮ್ಮಯ್ಯ ನೋಡಕ್ಕಿಲ್ವಿ ಅಲ್ಲೇ ಎಲ್ಲನ ಇತ್ತೇನ ಯಾಕೆ ನಿಮ್ಮ ಅಮ್ಮಯ್ಯ ನೋಡ್ಕಾಡ್ತಾ ಇದೀಯಾ ನಮ್ಮ ಅಮ್ಮಯ್ಯ ನಿಮ್ಮ ಮನೆ ಕಡೆಗೆಲ್ಲ ಬಂತೇನ ಅಂತ ಕೇಳಿ ಅಲ್ಲ ಗಿರ್ಜಿಂಬಿ ನಾ ಮದುವೆ ಆಗಲ್ವೇನು ನೀನು ಇಲ್ಲಿ ನೋಡ ಕೆಂಪಿದ ಮದುವೆ ಆಯ್ತಂತಿ ಹಾಂ ಕಿಟ್ಟಪ್ಪನ ಮಗನ ಎಂಥ ಒಳ್ಳೆ ಹುಡುಗನ ಆರಿಸ್ಕೊಂಡು ಮದುವೆ ಆಗ್ಬಿಟ್ಟೈತಿ ಹಾಂ ಎಂಥ ಇರ ಅಂತಾರ ಮನೆಗೆ ಹೆಂಗೆ ಆಗ್ಬಿಟ್ಟೈತಿ ನೋಡು ಅಲ್ಲ ನೀನು ಮದುವೆ ಆಗಲ್ವಿ ಹಾಂ ಸುಮ್ಮನೆ ಆಗ್ಬೋದಾಯ್ತಮ್ಮ ಯಾರು ನಾನು ಎಲ್ಲ ನಿನ್ನ ಜೊತೆ ಹುಡುಗಿಯರೆಲ್ಲ ಆದರೂ ಮದುವೆನ ಯಾಕೆ ನಿನ್ನ ಮದುವೆನೇ ಆಗಲಿಲ್ಲ ನಾನು ಇನ್ನೂ ಗೌರ್ಮೆಂಟ್ ಕೆಲಸದವ್ರನ್ನಾಗದು ತಾತ ನನಗೆ ಗೌರ್ಮೆಂಟ್ ಕೆಲಸದವ್ರು ಬೇಕು ನನಗೆ ಯಾರನ ನಮ್ಮಮ್ಮ ಹೇಳೈತೆ ಗೌರ್ಮೆಂಟ್ ಕೆಲಸದವ್ರು ಬರ್ತಾರೆ ಅಂತ ಅದಕ್ಕೆ ನಾನು ಗೌರ್ಮೆಂಟ್ ಕೆಲಸದವ್ರನ್ನ ಮದುವೆ ಆಗೋದು ಎಲ್ಲ ಆಗುತ್ತೆ ಹೇಳು ನಿಮ್ಗೆಲ್ಲಿ ಗೌರ್ಮೆಂಟ್ ಕೆಲಸದವ್ರು ಬರ್ತಾರಮ್ಮ ಯಾರು ಬೋರಲ್ಲ ಏನಿಲ್ಲ ಈಗ ಹಿಂಗೆ ನೋಡಿ ಕ್ಯಾಂಪಿ ಹೆಂಗೆ ಹುಡುಗನ ವೇದನ ಮದುವೆ ಆಗೈತಿ ಹಾಂ ಎಂಥ ಚೆನ್ನಾಗಿ ಸುಮ್ಮನೆ ಆಗಿ ಇರೋದು ಕಲ್ಕ ಕಿಟ್ಟಪ್ಪರ ಮನೆಯಾಗಿ ಸುಮ್ಮನೆ ಅವ್ನ ಐದನಲ್ಲ ದೇವನ್ ಅವ್ನಾಗು ಅವ್ನಾದ್ರತ್ತ ಸುಮ್ಮನೆ ಸೆನಕ್ಕಿರ್ತೀಯ ಈ ಅಜ್ಜ ಅವರಲ್ಲ ನಮ್ಮ ಅಮ್ಮಗೆ ಹೇಳ್ತೀನಿ ತಡಿ ಅಜ್ಜ ಅಲ್ಲ ನಾನು ಗೌರ್ಮೆಂಟ್ ಕೆಲಸದವ್ರನ್ನ ಮದುವೆ ಆಗ್ಬೇಕಂತ ನಾನು ಮದುವೆ ಆಗಿಲ್ಲ ಆಗಲ್ಲ ಅಂತ ಹೇಳ್ತೀಯ ತಡಿ ನಮ್ಮ ಅಮ್ಮಗೆ ಹೇಳ್ತೀನಿ ನಮ್ಮ ಅಮ್ಮನ ಕರ್ಕೊಂಬರ್ತೀನಿ ಮತ್ತೆ ನಿಂಗೆ ಇನ್ಯಾರು ಗೌರ್ಮೆಂಟ್ ಕೆಲಸದವ್ರು ಬರ್ತಾರೆ ಹೇಳು ಎರಡು ಸುಮ್ಕಿರು ನೀನು ನಿನಗೆ ಏನು ಬೇಕಾದ್ದೋ ನೀನು ಸುಮ್ಕಿರತ್ಲ ನೀನು ಮಾತಾಡ್ತೀಯ ಅಯ್ಯಪ್ಪ ಏನಿಲ್ಲ ಅವ್ರ ಅಮ್ಮಯ್ಯ ಸುಮ್ಮನಿರಲ್ಲ ಕಣಪ್ಪ ಹೇಳಿ ಇನ್ಯಾರು ಗೌರ್ಮೆಂಟ್ ಕೆಲಸದವ್ರು ಬರ್ತಾರೆ ಈ ಅಮ್ಮನಿಗೆ ಓದಿಲ್ಲ ಬರ್ದಿಲ್ಲ ಯಾತಿಲ್ಲ ಏನಿಲ್ಲ ಹಾಂ ಆ ಗೌರ್ಮೆಂಟ್ ಕೆಲಸದವ್ರು ಅವರು ನಮ್ಗೊಂದು 4 ಅಕ್ಷರ ಕಲ್ತಿಲ್ಲ ಆಗ್ಬೇಕು ಅಂತಾರೆ ಅಮ್ಮನಿ ಓದಕ್ಕೆ ಹೋಗಿಲ್ಲ ಏನಿಲ್ಲ ಗೌರ್ಮೆಂಟ್ ಕೆಲಸದವ್ರು ಬೇಕು ಅಂತ ಹೇಳ್ತೈತಿ ಗೌರ್ಮೆಂಟ್ ಕೆಲಸದವ್ರು ಇನ್ನೆಲ್ಲಿ ಬರ್ತಾರೆ ನಮ್ಮ ಅಮ್ಮಗೆ ಹೇಳ್ತೀನಿ ತಡಿ ನಮ್ಮ ಅಮ್ಮಗೆ ಕರ್ಕೊಂಬತ್ತೀನಿ ತಡಿ ಗೌರ್ಮೆಂಟ್ ಕೆಲಸದವ್ರು ಬರಲ್ಲ ಅಂತ ಹೇಳ್ತಾನೆ ಮಂಜ ವಿವೇಕಜ್ಜ ಅಂತ ಕರ್ಕೊಂಬತ್ತೀನಿ ತಡಿ ಅಜ್ಜೋ ನೀನು ಸುಮ್ಮನೆ ಇರೋಕ್ಕಾಗಲ್ವೇ ನಿನ್ಗೆ ಏನು ಬೇಕು ಅಲ್ಲ ಈಗ ಬಸ್ ಸುಮ್ಮನೆ ಇರೋಕ್ಕಾಗಲ್ವೇ ಸುಮ್ಕಿರಮ್ಮ ಸುಮ್ಕಿರು ಹೋಗಿ ಕರ್ಕೊಂಬರಾಗಿ ಇವ್ನು ಸುಮ್ಮನಿರಲ್ಲ ಈಗ ಬಸ್ಲ ಕರ್ಕೊಂಬಂದು ಆಡ್ಸಾರ ಬಡ್ಸಾರ ಉಗುಳಿಸಿರೇನೆ ನಿಮ್ಮ ಅಮ್ಮ ಇಂತ ಬುದ್ಧಿ ಬರೋದು ಸುಮ್ಮನಿರು ಅಂತ ಹೇಳ್ತೀನಿ ಸುಮ್ಮನಿರಲ್ಲ ಮಾಡಿಕ್ತೀನಲ್ಲ ಒತ್ತು ಬಟ್ಟೆನೆ ಕುಕ್ತಾನ ಮುದ್ದೆ ತಮ್ಮ ವಜ್ಜಿಗೆ ಕಡಿತೈತಿ ಸುಮ್ಮನೆ ಇರೋಕ್ಕಾಗಲ್ವಿ ಅವು ಅವ್ರ ಮನೆ ಮದುವೆ ಆಗೋದು ಅವ್ರ ಮದುವೆ ಮಾಡೋದು ಯಾವ ಸುದ್ದಿ ಹಾಕ್ಬೇಕು ನಿನಗೆ ಅಂತೀನಿ ಸುಮ್ಮನಿರು ಅಂತೀನಿ ನಾನು ನೀನು ಸುಮ್ಮನಿರಲ್ಲ ನೀನು ತಡಿ ನಮ್ಮ ಅಮ್ಮಗೆ ಹೇಳ್ತೀನಿ ಅಲ್ಲ ಹೆಂಗೂ ಬುತ್ತೀವ ಅಜ್ಜ ಹೋಗತ್ತತ್ತ ನಾನು ಇನ್ನೇನಂತಿ ಎಲ್ಲ ನಿನ್ನ ಜೊತೆಗಳವರೆಲ್ಲ ಮದುವೆ ಆದರೂ ನೋಡಿ ಕ್ಯಾಂಪಮ್ಮೆ ಅಂತ ಒಳ್ಳೆ ಮನೆಗೆ ಸಿಕ್ಬಿಡ್ತು ಎಲ್ಲ ಅಡ್ವಾಸ್ತಿ ಇರೋರ ಮನೆ ಸಿಕ್ತು ನೀನು ಸುಮ್ಮನೆ ಆಗದ ಅಂತ ಹೇಳ್ದಿ ಅತ್ಯಾಪಕ್ಕೆ ನೀನು ನೋಡ್ತೀಯತ್ತ ಇವಜ್ಜ ಸುಮ್ಮನಿರಲ್ಲ ಯೋಟ್ ಹೇಳಿರೋನು ಸುಮ್ಮನಿರು ಅಂತೀನಿ ಬ್ಯಾರೆ ಸುದ್ದಿ ಬ್ಯಾಡ ನಮಗೆ ಅಂತೀನಿ ಕೇಳಲ್ಲ ಅದೇನಿಲ್ಲ ಹಿಡ್ಕೊಂಡು ಎಳೆದಾಗ ಗೊತ್ತಾಗುತ್ತೆ ನಿನಗೆ ಸುಮ್ಮನಿರಜ್ಜ ಅಂತ ಹೇಳಿರು ಕೇಳಲ್ಲ ಕಣಜ್ಜ ನೀನು ಯಾಕೆ ಸಣ್ಣಿಂಗಮ್ಮ ಯಾಕೆ ಹಂಗೆ ಬೈತೀಯ ಏಕಪ್ಪನ್ನ ಅಲ್ಲ ಪಿಳ್ಳು ಹೋಗ್ತೈತಿ ರಂಗಕಾಯ ಸುಮ್ಮನಿರ್ಬೇಕಾ ಸುಮ್ಮನಿರ್ದಲ್ದಲೇ ನಿಂದಿನ್ನ ಮದುವೆ ಆಗಲ್ಲೇನಮ್ಮ ಅಂತ ಕೇಳುತ್ತಿ ಇಲ್ಲ ನಾನು ಗೌರ್ಮೆಂಟ್ ಕಳಿಸ್ತಾರ ನಿನ್ಗೆ ಯಾರು ಬರೋಲ್ಲ ಗೌರ್ಮೆಂಟ್ ಕಳಿಸ್ತಾರ ಅಂತ ಹೇಳುತ್ತಿ ಅವ್ರು ಮಾಡ್ತಾರೆ ಅವ್ರ ಅಣ್ಣರು ಮೂವರು ಇದ್ದಾರೆ ಅವ್ರು ಮಾಡ್ತಾರೆ ಅಜ್ಜ ಮನ ಮಗಳನ್ನ ನೋಡಿ ಆಡ್ಸಾಡೋದು ಇವ ಅಜ್ಜ ಸುಮ್ಮನಿರಲ್ಲ ನಮ್ಮ ಅಜ್ಜ ನೊಕ್ಸಾರಕ್ಕೆ ಮಾತಾಡಕ್ಕೆ ಹೋಗ್ತಾನೆ ನೊಕ್ಸಾರ ಅಂತ ಬದ್ದ ಆಗ್ತಾವೆ ಸುಮ್ಕಿರಂದ್ರೆ ಕೇಳಲ್ಲ ಏನಾ ಸುಮ್ಮನೆ ನೊಕ್ಸಾರಕ್ಕಂಗೆ ನೋಡು ಸುಮ್ಮನೆ ಮೊಳ್ಬೇಡ ಹೋಗು ತಡಿ ನಮ್ಮ ಅಮ್ಮನ ಕರ್ಕೊಂಬತ್ತೀನಿ ತಡಿ ಕೆಂಪಿದಾದ್ರೆ ಮದುವೆ ಆಗೈತೆ ನೀನು ಮದುವೆ ಆಗಿಲ್ಲ ಅಂತ ನೀವು ಅಜ್ಜ ಏಕಜ್ಜ ಅಂತ ಕರ್ಕೊಂಬತ್ತೀನಿ ತಡಿ ಸುಮ್ಮನಿರಿ ಯಾಕಪ್ಪ ನಿನ್ಗೆ ಏನು ಬೇಕು ಅಲ್ಲ ಉಪ್ಪಿಳೇನ ಗಿರ್ಜಿಂಬೇನ ಯಾಕೆ ಕೇಳ್ತಿ ಇನ್ನು ಮದುವೆ ಆಗಲ್ಲ ಅಂತ ಹೇಳಿ ಸುಮ್ಮನಿರು ನಿನ್ಗೆ ಯಾಕೆ ಬೇರೆ ಸುದ್ದಿ ಬ್ಯಾಡ ಸುಮ್ಮನಿರು ಸಣಿಗಮ್ಮ ಇವನು ಹಂಗೆ ಕಾಣೆ ಇವನು ಒಂದಿಟ್ಟು ಸುಮ್ಮನಿರ ನಂಬಲಿ ವಜ್ಜ ಮತ್ತೆ ನಾನು ಸುಮ್ಮನಿರು ಅಂತ ಹೇಳ್ತೀನಿ ಅಕ್ಕ ಕೇಳಲ್ಲ ರಂಗಕಾಯ ನೋಡೆ ನೀನೇನೆ ನಾ ಮಾಡಿಕ್ತೀನಿ ಸುಮ್ಮನೆ ಕುಕ್ಕ ಅಂದರೆ ನೊಕ್ಸಾರಕ್ಕೆ ಎಲ್ಲರ ತಗೋ ನೊಕ್ಸಾರಕ್ಕೆ ಮಾತಾಡಕ್ಕೆ ಹೋಗ್ತಾನೆ ವಜ್ಜ ಆ ನೊಕ್ಸಾರ ಒಂದಿದ್ದು ಬದ್ದ ಆಗ್ತವೆ ಸುಮ್ಮನಿರ ನಂಬಲ್ಲ ಯಾಕೆ ಬೇಕು ಹೇಳಿ ವಜ್ಜಿಗೆ ಸುಮ್ಮನೆ ಇರಜ್ಜ ಅಂತೀನಿ ನಾನು ಉಂಡು ಸುಮ್ಮನೆ ತೆಪ್ಪನ್ ಕುಕ್ಕ ಅಂತೀನಿ ಕೇಳಲ್ಲ ಗೊಸ್ಲ ಇಲ್ಲದ್ದೆಲ್ಲ ಸೆಮತ್ ಮಾಡಕ್ಕೆ ಹೋಗ್ತಾನೆ ವಜ್ಜ ತಡೆ ನಮ್ಮ ಅಮ್ಮನ ಕರ್ಕೊಂಬರ್ತೀನಿ ತೋ ಆ ಪಿಳ್ಳು ಒಳ್ಳೆಯದಲ್ಲ ಸುಮ್ಕಿರೋ ಮೊದಲೇ ಅವ್ರ ಅಮ್ಮ ಇನ್ನೂ ಅವಳು ಖ್ಯಾತೇರು ಆ ಪಿಳ್ಳೆ ಆಗತ್ತಿಗೈತಿ ಸರಿ ದೇವಮ್ಮ ಬೇರೆಯವರಾಗಿದ್ರೆ ಇರ್ತಿರ್ಲಿಲ್ಲ ಅಲ್ಲ ಈ ಪಿಳ್ಳೆ ಗಿರ್ಜಿಂಬಿ ಒಳ್ಳೆಯದಲ್ಲ ಅಯ್ಯಯ್ಯಪ್ಪ ಬೋಲ್ ಖ್ಯಾತೆ ಅದು ಅವಳಿದ್ದು ಬೇಡ ಜಯಮ್ಮ ಯಪ್ಪ ಜಯಮ್ಮ ಮಗಳು ಸಮಸ್ ಬೇಡ ಸುಮ್ಕಿರು ಅಯ್ಯೋ ನೀನು ಸುಮ್ಮನೆ ಇರೋದಲ್ಲ ಯಾಕೆ ಮಾತಾಡಕ್ಕೆ ಹೋಗ್ತೀವಿ ಮದುವೆ ನಾನ ಮಾಡಲಿ ಇಲ್ಲಾಂದ್ರೆ ಹಂಗೆ ಅವ್ರ ಮನೆಯಾಗೆ ಕಾಲೇಜ್ ಅಂತೇನ ಆಗಲಿ ಇಲ್ಲಾಂದ್ರೆ ಉಪ್ಪಿನಕಾಯಿ ವೈಕ್ಯಂಬ್ಲ ನಿಮ್ಗೆ ಏನು ಬೇಕು ಸುಮ್ಮನಿರು ರಂಗಮ್ಮ ನಾನು ಸುಮ್ಮನೆ ಮಾತಾಡಿದ್ದು ನಮಗೆ ನೊಕ್ಸಾರಕ್ಕೆ ಏನಮ್ಮ ಎಲ್ಲ ನೋಡ ಪೀಳೆ ಕ್ಯಾಂಪಿ ಅಂತದ್ದು ಮದುವೆ ಆಗಿತ್ತು ಅದು ಕ್ಯಾಪ್ ತಿಳಿಯಲ್ಲ ಮಂಗಿತ್ತು ಅದು ಕ್ಯಾಂಪಿ ನೋಡು ಕಿಟ್ಟಪ್ಪನ ಮಗು ನಾಗ್ಬಿಟ್ಟೈತಿ ಹೆಂಗಾತ ಅಡ್ವಾಸ್ತಿ ಐತಿ ಹೊಲ ಎಲ್ಲ ಮಸ್ತಾಗೈತಿ ಅತ್ಯತ್ತ ಅವನು ಸುಮ್ಕಾಗ್ಯವನಿ ಇವಾಗ ಪಾರತಮ್ಮ ಹಂಗೆ ಅಂತಿತ್ತು ಹೆಂಗೆ ಅಡ್ವಾಸ್ತಿ ಐತಿ ಬಿಡತ್ತ ಆದ್ರೂ ಆಗಲಿ ಅಂತಿತ್ತು ಅಯ್ಯಮ್ಮನು
ಹೆಂಗತ್ತ ಆಗತ್ತ ಇವಾಗ ಆಸ್ತಿ ಸಿಗುತ್ತಿ ಏನನ್ನ ಕೈ ಬಿಟ್ರು ಹೊಸ್ದಾಗ ಆಸ್ತಿ ಕಿಟ್ಟಪ್ಪಂದು. ಸುಮ್ಕೆ ನಿನ್ಗೆ ಏನು ಬೇಕೋ ಆಗ್ಲೇಳವರು. ನಾನು ಒಬ್ರು ಸುದ್ದಿ ಮಾತಾಡಬೇಡ ಅಂತ ಹೇಳೋದು ನಿನಗೆ. ಮಾತಾಡಬಾರ್ದು ಒಬ್ರು ಸುದ್ದಿನ ನೀನು. ಯಾಕೆ ಮಾತಾಡಕ್ಕೆ ಹೋಗ್ತೀಯ? ಮಾತಾಡಬಾರ್ದು. ನಾನು ಏನೋ ಹೇಳಿದ್ದಮ್ಮತ್ತ ಸುಮ್ಮತ್ತ. ತಡಿ ಇವಾಗ ಬರ್ಲಿ, ಜಯ ಮೆಳಿತಾಳೆ. ಅಲ್ಲ ನಿಂಗೆ ಏನು ಬೇಕು ನನ್ನ ಮಗಳು ಮದುವೆ ಮಾಡೋ ಸುದ್ದಿ ಅಂತ ಗೊತ್ತಾಳು. ತಡಿ ಇವಾಗ ಮಗಳನ್ನ ಕರ್ಕೊಂಡು. ಅದೇನಿಲ್ಲ, ಒಂದು ಏಟ್ ಸಿಕ್ಕೆ ಸಾಕು. ರಾಮ 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 ರಾಮ. ಅಯ್ಯಯ್ಯಪ್ಪ ದೇವ್ರಿ, ಕಳ್ಳೆ ಮ್ಯಾಕೆ ಬಟ್ಟೆ ಹಾಕ್ತಂಗೆ ಆಗುತ್ತೆ. ಅಯ್ಯಪ್ಪ ಬಿಡಿಸ್ಕೊಂಬದು ಬುಲ್ ಕಷ್ಟ. ಅಯ್ಯಯ್ಯಪ್ಪ ತಾಯಿ ಮಕ್ಕಳು ಇಬ್ಬರಳು ಬೇರೆ ಬರೋಂಗೆ ಕೇಳ್ತಾರೆ. ಯಾಕೆ ಬೇಕು ನೀರು ಅಂತೀನಿ ನಾನು. ನೀನು ಕೇಳಲ್ಲ ನೀನು. ಹೋಗಿವ ತಡಿ ಬತ್ತಾಳವಳು. ಉಗುಳ್ತಾಳೆ, ಉಗುಳಿಸ್ಕ. ನಾನೇನೇನು ಮಾತಾಡಲ್ಲ, ಉಗುಳರಿ ಅಂತೀನಿ. ನಾನು ಚೆಂದಾಗಿ ಉಗುಳರಿ ಅಂತೀನಿ ನಾನು. ಹೋಗಿ ಸುಮ್ಮನೆ ಅತ್ತೆತ್ತಾನು ಹೋಗಿ ಬರೋ ಹೋಗತ್ಲ ಹೋಟ್ಲು ಕಡಿಕೆಲ್ಲ. ಯಾಕ ಸುಮ್ಮನೆ ಇರಲ್ಲ ಕಣೆ ಈಗ ಬಸ್ಲ. ಸುಮ್ಮ ಕುಕ್ಕಮ್ಮ ನಂಬಲ್ಲ. ನಮ್ಗೆ ಯಾರು ಸುದ್ದಿ ಯಾಕೆ ಬೇಕು ಅಂಬಲ್ಲ. ಇವಾಗ ನೋಡವಳು ಏನಿಲ್ಲ ಬಂದ್ರೆ ತರದೊಯ್ತಾಳೆ. ಮತ್ತೆ ಒಳ್ಳೆ ಅಲ್ಲಿ ಅವಳು ನಮ್ಮ ರೇಖಮ್ಮನ ದಿನ ಆತ ಮಾತಾಡಿ ನಮ್ಮ ರೇಖಮ್ಮನ ಮೇಲೆ ಹಂಗೆ ಬಂದಿದ್ಲ ಅವಳು. ಜೈ ರೇಖಮ್ಮನ ಮೇಲೆ ನೀನು ಹಿಂಗೆ ಅನ್ಬೋದೆ ನನ್ನ ಮಗಳನ್ನ ಅಂತ ಹೇಳಿ ಬಂದಿದ್ಲು. ಅತ್ತ ಆತ ಮಾತಾಡಕ್ಕೆ ಹೋಗ್ಬೇಡ. ನಾನು ಅಂದ್ಕೊಂಡಾಳೆ ಯಾವತ್ತಿಂದ ನಾನು ಅವಳು ಮಾತಾಡ್ಸಲ್ಲ. ಅಲ್ಲ ಇವಾಗ ಏನಾಗಬೇಕು ಅಂತ ಅದನ್ನ ಕಟ್ಕೊಂಡು ಏನಾಗಬೇಕು ಈ ಅಜ್ಜಿಗೆ? ಸುಮ್ಮನಿರೋಕ್ಕಾಗಲ್ವೇ ಅಂತೀನಿ. ಹೋಗತ್ತ ರೇಖಮ್ಮ ಬಂದ್ಲೇನೆ ಯಾಕ? ಎದ್ದಾಗ ಬಂದಿರಂಗಿದ್ಲು. ಬಂದೋಳು ಕಣೆ ಸಣ್ಣಿಂಗಮ್ಮ. ಅದ್ಯಾರ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾಳಂತೆ. ಅದಕ್ಕೆಲ್ಲ ನೋಡ್ಕೊಂಬರಿಲ್ಲ ಅಂತ ಹೇಳಿ ಇಲ್ಲಿಗೆ ಬೋತ್ತಾಳೆ. ಅದಕ್ಕೆ ನಾನು ಹೋದ್ರು ಹೋಗಮ್ಮ ಅಂತೀರ ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಹೇಳೈದ್ನಿ. ಅದಕ್ಕೆ ಅತ್ತ ಇಲ್ಲಿಗೆ ಬೋತ್ತಾಳೆ. ಬೇಳೆ ನಾವಿನ್ನೇನು ಮಾಡೋದಿನ್ನೇನೈತಿ ಅದು ನೋಡ್ಕೊಂಬ. ನಮ್ಮ ಹುಡುಗಿ ಅವಳವನೇ ಅಮ್ಮ ನೀನೇ ನೋಡ್ಕ ಅಂತ ಹೇಳಿ ಮತ್ತು ಆಮೇಲೆ ಇನ್ನೇನು ಅವಳು ಕೆಲ್ಸಕ್ಕೆ ಹೋಗ್ತಾಳತ್ತ. ಒಂದು 2 ದಿನ ದುಡ್ಕಂಬ್ಲಿ. ಒಂದು 3-4 ತಿಂಗಳು ಅಷ್ಟೇ ಕಣೆ. ಹೆಂಗತ್ತ ಆರಾಮಾಗತ್ತ ಬೆಳಕಂತ ಹುಡುಗ್ರೇನು. ಏನು ಬೆಳಕಂತವ್ಯಾಕ? 2 ಹುಡುಗನ ಎಲ್ದಾಗ ಬೀಳತಕ್ಕನ. ಆಮೇಲೆ ಹಂಗೆ ಬೆಳ್ಕ ಬಿಡ್ತಾವೆ. ಹೆಂಗೆ ಸೆನಾಕ್ ಬೆಳಕಂತ ಸುಮ್ಕಿರು. ಈಗ ಹೊಟ್ಟೆಗಳು ಬಟ್ಟೆಗೆ ಬಂದ್ರೆ ಸಾಕು. ಹೆಂಗೆ ಸೆನಾಕ್ ಹಾಕ್ತಾರೆ ಸುಮ್ಕಿರು. ಕಣೆ ಅದೊಂದು ಯಾವುದೇ ತಂದ್ರೆ ಇಲ್ದಂಗೆ ಇರ್ಗಂದಾದ್ರೆ ಸಾಕು. ಹೆಂಗತ್ ನಮ್ಮ ಹುಡುಗ ಇಲ್ಲೇ ಒಳ್ಳೆ ಕೆಲಸ ಸಿಕ್ಕಿರೋದಕ್ಕೆ ಕೆಲ್ಸಕ್ಕೆ ಹೋಗ್ತಾನತ್ತ. ಇದೊಂದು ಏರ್ಗೆ ಒಂದು ಚೆನ್ನಾಗಿ ಆಗ್ಬಿಟ್ರೆ ಎಲ್ಲ ಒಳ್ಳೇದಾದಂಗೆ ಆಗುತ್ತೆ. ಆಗುತ್ತೆ ಸುಮ್ಕಿರಿ ಅಕ್ಕ. ಎಲ್ಲನ ಒಳ್ಳೇದಾಗುತ್ತೆ ಸುಮ್ಮನಿರು. ಪರಮಾತ್ಮ ಇದ್ದಾನೆ. ಪರಮಾತ್ಮ ನೋಡ್ಕೊಂತಾನೆ ಸುಮ್ಮನಿರು. ಎಲ್ಲ ಒಳ್ಳೇದಾಗುತ್ತೆ ಸುಮ್ಕಿರಿ ಅಕ್ಕ. ಅವರಪ್ಪ ಏನು ಬೇಡ ಇಲ್ಲೇ ಇದ್ರು ಇರಲಿ, ಯಾಕೆ ಫಸ್ಟ್ನೇ ಬಂಟನ ನಾವು ಯಾಕೆ ಅಲ್ಲಿ ಬಿಡೋಣ ಅಂತ ಅಂದಂತಾರಪ್ಪಯ್ಯ. ಇಲ್ಲ ಸುಮ್ಕೆ ನಾನೆಲ್ಲ ನೋಡ್ಕೊಂತೀನಿ. ನಾನು ಏನು ಅನ್ಕೊಂತಾರ ಏನು ಅಂತಾರಪ್ಪಯ್ಯ. ಇನ್ನೇನು ಮಾಡೋದು ಏನಾಯ್ತು ಸುಮ್ಮನಿರು. ಹೋಗ್ಲಳ ಪಾಪ ಅವಳು. ಇನ್ನು ಹೆಣ್ಣು ಹುಡುಗರು ಮದುವೆ ಮಾಡಬೇಕು. ಹೆಣ್ಣು ಹುಡುಗರು ದೊಡ್ಡನು ಕೆಲಸ ಕಾರ್ಯಗಳು ಇರ್ತೈತಿ. ಹುಡುಗ ದುಡ್ಡು ಬೇಕು. ಇನ್ನು ಅಮ್ಮನಿಗೆ ಓದುತ್ತೇನ. ಹೋಗ್ಲಳು ಸುಮ್ಕೆ. ಕೆಲ್ಸಕ್ಕೆ ಹೋಗ್ಲಳು. ನಮ್ಮ ರೇಖಮ್ಮ ಊರಿಂದ ಬಂದೈತಿ. ಅವರಮ್ಮ ಕೆಲ್ಸಕ್ಕೆ ಹೋಗುತ್ತೆ ಅಂತ ಹೇಳಿ ಅದಕ್ಕೇನೆ ಇಲ್ಲೇ ಬಾಣತನಕ್ಕೆ ಇಲ್ಲಿಗೆ ಬಂದೈತಿ. ನಾವೇ ನೋಡ್ಕೊಂತೀವಿ. ಇನ್ನೇನು ಮಾಡೋದು ಪಾಪ ಬೋಲ್ ಕಷ್ಟ ಅಲ್ಲಿ. ಹೇಳೋಕ್ಕಾಗಲ್ಲ. ಅದಕ್ಕೆ ಆತ ಇಲ್ಲೇ ನಮ್ಮ ಹುಡುಗಂದಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ಹೆಂಗತ್ತ ಕೆಲ್ಸಕ್ಕೆ ಹೋಗ್ತಾನೆ ಹಂಗೆ ದುಡ್ದಾಗ್ತಾನೆ ಅಂತ ಹೇಳಿ ಹೆಂಗತ್ತ ಇಲ್ಲಿಗೆ ಬಾರಮ್ಮ ಅಂತೇಳಿ ಇಲ್ಲಿ ಕಳಿಸ್ಕೊಳದಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.